ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಗೈಸ್, ಸಿಂಪಲ್ ವರ್ಕ್ ಆಗಿರುತ್ತೆ, ನೀವು ಮೊಬೈಲಲ್ಲಿ ಕೆಲಸ ಮಾಡ್ಬೋದು. ಇಮಿಡಿಯೇಟ್ ಜಾಯ್ನರ್ಸ್ ಬೇಕು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮತ್ತು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಡ ಅಂತ ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ನಿಮಗೆ ಓನ್ಲಿ 5 ಡೇಸ್ ಮಾತ್ರ ವರ್ಕ್ ಇರುತ್ತೆ. 2 ಡೇಸ್ ನಿಮಗೆ ಲೀವ್ ಅನ್ನೋದು ಸಿಕ್ಕಿರುತ್ತೆ ಸ್ನೇಹಿತರೆ. ಸ್ಯಾಲ್ರಿನೂ ಅಷ್ಟೇ ಕ್ಲಿಯರಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. 28,000ವರೆಗೂ ನಿಮಗೆ ಈ ಕಂಪ್ನಿಯಲ್ಲಿ ಸ್ಯಾಲ್ರಿ ಅನ್ನೋದು ಕೊಡ್ತಾರಂತೆ. ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಟ್ರೈನಿಂಗ್ ಕೊಟ್ಟು ಮತ್ತೆ ಈ ಜಾಬ್ ಅನ್ನೋದು ನಿಮಗೆ ಕೊಡ್ತಾರೆ. ಆ್ಯಸ್ ಯೂಶ್ವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ಯಾವುದೇ ಥರ್ಡ್ ಪಾರ್ಟಿ ಕಂಪ್ನಿ ಸೈಟಲ್ಲಿ ಇವರು ಜಾಬ್ ವ್ಯಾಕೆನ್ಸಿ ಇದೆ ಅಂತ ಹಾಕಿಲ್ಲ. ಅವರೇ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ವ್ಯಾಕೆನ್ಸಿ ಇದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಂಬರ್ ಕಂಪ್ನಿ ಅಂತ ರೋಲ್ ಬಂದುಬಿಟ್ಟು ಆಪ್ರೇಷನ್ಸ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ನಿಮ್ಮನ್ನು ಇವರು ಹೈರ್ ಮಾಡ್ತಿದ್ದಾರೆ. ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ರಿಮೋಟ್ ಆಗಿರುತ್ತೆ, ಫುಲ್ ಟೈಮ್ ಜಾಬ್ ಆಗಿರುತ್ತೆ. 0 to 3 ಇಯರ್ಸ್ವರೆಗೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ, ಅಥವಾ ಫ್ರೆಷರ್ಸ್ ಆದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಂಪನಿ ಹೆಸರು ಬಂದುಬಿಟ್ಟು ಆಂಬರ್ ಆಗಿರುತ್ತೆ ಗೈಸ್. ಅಬೌಟ್ ಆಂಬರ್ ಸ್ಟೂಡೆಂಟ್ ಅಂದರೆ ಆಂಬರ್ ಕಂಪ್ನಿ ಬಗ್ಗೆ ಇಲ್ಲಿ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ. ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹಾಗೆ ಜಾಬ್ ರೋಲ್ ಸಹ ನಿಮ್ಮ ಕೆಲಸ ಏನಾಗಿರುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಂಗ್ ಟರ್ಮ್ ಅಕೊಮಡೇಷನ್ ಬುಕಿಂಗ್ ಪ್ಲ್ಯಾಟ್ಫಾರ್ಮ್ ಫಾರ್ ಸ್ಟೂಡೆಂಟ್ಸ್ ಫಾರ್ ಸ್ಟೂಡೆಂಟ್ ಹೌಸಿಂಗ್. ಆಂಬರ್ ಹೆಲ್ಪ್ಸ್ 80 million students worldwide find and book a full-time accommodations near their universities without the hassle of negotiation, non-standardized and cumbersome paperwork and broken payment process. We are the leading student housing platform globally with 1 million student housing units listed in 6 countries and across 80 cities. We are growing rapidly and targeting 1 billion in annual gross bookings value by 24. Amber raised 18.5 million of investors like Gaja Capital ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ಈಗ ಸ್ಟೂಡೆಂಟ್ಸ್ ಇರ್ತಾರಲ್ವ, ಸ್ಟೂಡೆಂಟ್ಸ್ ಯಾರೆಲ್ಲ ಅಬ್ರಾಡಲ್ಲಿ ಸ್ಟಡಿ ಮಾಡ್ತಿರ್ತಾರೋ ಅವ್ರಿಗೆ ಸ್ಟೇ ಅನ್ನೋದು ನೀವು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಲೈಕ್ ಅವ್ರಿಗೆ US ಅಲ್ಲಿ ಯಾವ ಯೂನಿವರ್ಸಿಟೀಸ್ ಅವ್ರ ಪ್ಲೇಸ್ ನಿಯರ್ ಆಗಿರುತ್ತೋ ಅಲ್ಲಿ ನೀವು ಅವ್ರಿಗೆ ಮನೆ ಅನ್ನೋದು ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಅಂದರೆ ಆ ಯೂನಿವರ್ಸಿಟಿ ಆ ಲೊಕೇಶನಲ್ಲಿ ಯಾವ ಮನೆ ಅನ್ನೋದು ರೆಂಟ್ಗೆ ಅವ್ರಿಗೆ ನೀವು ಕೊಡಬೇಕಾಗಿರುತ್ತೆ. ಓನರ್ಸ್ ಜೊತೆ ನೀವು ಮಾತಾಡಿ ನೆಗೋಸಿಯೇಷನು, ರೆಂಟ್ ಎಷ್ಟಾಗಿರುತ್ತೆ ಎಲ್ಲ ಓನರ್ಸ್ ಹತ್ರ ನೀವು ತಿಳ್ಕೊಂಡು ನಂತರ ನೀವು ಸ್ಟೂಡೆಂಟ್ಗೆ ಈ ಕಂಪನಿ ಕಡೆಯಿಂದ ನೀವು ಹೋಮ್ ಸ್ಟೇ ಅನ್ನೋದು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಅದು ಲಾಂಗ್ ಟರ್ಮ್ ಆದರೂ ಆಗಿರ್ಬೋದು, ಶಾರ್ಟ್ ಟರ್ಮ್ ಆದರೂ ಆಗಿರ್ಬೋದು, ನೀವು ಬುಕ್ ಮಾಡಿಕೊಡ್ಬೇಕಾಗಿರುತ್ತೆ. ರೆಂಟ್ ಎಲ್ಲ ಕ್ಲಿಯರಾಗಿ ಮಾತಾಡಿ ಸ್ಟೂಡೆಂಟ್ಸ್ಗೆ ನೀವು ಮಾಹಿತಿ ಅನ್ನೋದು ತಿಳಿಸ್ಕೊಡ್ಬೇಕಾಗಿರುತ್ತೆ. ವಿಯಾ ವಾಟ್ಸಪ್ ಮುಖಾಂತರ ಇರ್ಬೋದು, ಇಮೇಲ್ಸ್ ಮುಖಾಂತರ ಇರ್ಬೋದು, ಆರ್ ಎಲ್ಸ್ ಕಾಲ್ಸ್ ಮುಖಾಂತರ ಇರ್ಬೋದು. ಇಷ್ಟೇ ಆಗಿರುತ್ತೆ ಜಾಬು. ಓನರ್ಸ್ ಹತ್ರ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ರೆಂಟ್ ಹೌಸ್ ಆರ್ ಎಲ್ಸ್ ವಿಲ್ಲಾಸ್, ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೋ ಆ ರೀತಿ ನೀವು ಓನರ್ಸ್ ಜೊತೆ ಎಲ್ಲ ಕನೆಕ್ಟ್ ಆಗಿ ಓನರ್ಸ್ ಹತ್ರ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಸ್ಟೂಡೆಂಟ್ಸ್ಗೆ ನೀವು ಹೇಳಬೇಕಾಗಿರುತ್ತೆ ಸ್ನೇಹಿತರೆ. ಅವ್ರಿಗೆ ನೀವು ಹೋಮ್ ಸ್ಟೇ ಅನ್ನೋದು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಅಷ್ಟೇ ಆಗಿರುತ್ತೆ ಜಾಬು. ಓಕೆ ಗೈಸ್, ಈಗ ನಾವು ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ಚೆಕ್ ಮಾಡೋಣ. ಪರ್ಫಾರ್ಮ್ ಔಟ್ಬೌಂಡ್ ಸೇಲ್ಸ್ ಆ್ಯಕ್ಟಿವಿಟೀಸ್ ಫಾರ್ ಬುಕಿಂಗ್ ಸ್ಟೂಡೆಂಟ್ಸ್ ಫಾರ್ ಅದರ್ ಅಸೈನ್ಡ್ ಯೂಸರ್ ಗ್ರೂಪ್ ಆಫ್ ಫಾರ್ ದೇರ್ ಅಕೊಮಡೇಷನ್ ಫಾರ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಸ್ಟೇ. ಅದೇ ನಾನು ಈಗ ಜಸ್ಟ್ ಹೇಳ್ದೆ ಅಲ್ಲ, ಅದೇ ಆಗಿರುತ್ತೆ ಗೈಸ್. ಸೇಮ್. ನೆಕ್ಸ್ಟಲ್ಲಿ ಆ್ಯಕ್ಟ್ ಆ್ಯಸ್ ಅನ್ ಅಗ್ರಿಗೇಟರ್ ಬಿಟ್ವೀನ್ ದ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ಸ್ ಆ್ಯಂಡ್ ದಿ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಓನರ್ ಜೊತೆ ಮತ್ತು ಸ್ಟೂಡೆಂಟ್ಸ್ ಜೊತೆ ಇಬ್ಬರ ಜೊತೆ ಅಗ್ರಿಗೇಟರ್ ಆಗಿ ವರ್ಕ್ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಕ್ರಿಯೇಟ್ ಆ್ಯನ್ ಎಕ್ಸಲೆಂಟ್ ರ್ಯಾಪೋರ್ಟ್ ವಿತ್ ದ ಅಸೈನ್ ಡೆಮೋಗ್ರಫಿಕ್ ಟು ಎನ್ಶೋರ್ ಸ್ಮೂತ್ ಸೇಲ್ಸ್ ಸೈಕಲ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಕಸ್ಟಮರ್ಸ್ ಜೊತೆ ಆಗಲಿ ಮತ್ತು ಓನರ್ಸ್ ಜೊತೆ ಆಗಲಿ ಸ್ಮೂತಾಗಿ ಡೀಲ್ ಮಾಡ್ಕೊಂಡು ಹೋಗಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಸಾಲಿಡ್ ಕನ್ವರ್ಸೇಷನ್ ರೇಟ್ ಅನ್ನೋದು ಮೈಂಟೈನ್ ಮಾಡಬೇಕಾಗಿರುತ್ತಂತೆ. ಮತ್ತು ವೇರಿಯಸ್ ಟಾಸ್ಕ್ಸ್ ಎಲ್ಲ ಕೊಡ್ತಿರ್ತಾರಂತೆ, ಬುಕ್ಕಿಂಗ್ಸು ಎಲ್ಲ ಅದನ್ನೆಲ್ಲ ಕ್ಲಿಯರಾಗಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು CRM ಅಂತ ಇರುತ್ತೆ ಸ್ನೇಹಿತರೆ. CRM ಅಂತ ಅದರಲ್ಲಿ ನೀವು ಲಾಗಿನ್ ಆಗಿ ಕೆಲಸ ಮಾಡಬೇಕಾಗಿರುತ್ತೆ. ಅದು ಫೋನಲ್ಲಾದರೂ ನೀವು ಲಾಗಿನ್ ಆಗ್ಬೋದು CRMಗೆ, ಆರ್ ಎಲ್ಸ್ ನೀವು ಲ್ಯಾಪ್ಟಾಪಲ್ಲಾದರೂ ಲಾಗಿನ್ ಆಗ್ಬೋದು. CRMಗೆ ಲಾಗಿನ್ ಆಗಿ ಕೆಲಸ ಮಾಡ್ಬೋದು. ಮತ್ತು ಇಲ್ಲಿ ಸ್ಕಿಲ್ಸಲ್ಲಿ ವರ್ಬಲ್ ಮತ್ತು ರಿಟರ್ನ್ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಗುಡ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಪ್ಲ್ಯಾನಿಂಗ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತಂತೆ. ಆ್ಯಕ್ಟಿವ್ ಲಿಸ್ನಿಂಗ್ ಸ್ಕಿಲ್ಸ್ ಈಸ್ ಅ ಮೈನ್ ಇಂಪಾರ್ಟೆಂಟ್ ಗೈಸ್. ಈ ಜಾಬಲ್ಲಿ ಲಿಸ್ನಿಂಗ್ ಸ್ಕಿಲ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಗುಡ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ಲ್ಯಾನಿಂಗ್ ಅಂತ ಕೊಟ್ಟಿದ್ದಾರೆ ಸ್ಕಿಲ್ಸ್ನ. ನೆಗೋಷಿಯೇಷನ್ ಸ್ಕಿಲ್ಸ್ ಅನ್ನೋದು ಇರಬೇಕಂತೆ. ಗುಡ್ ಕಾಲ್ ಕ್ಲೋಸಿಂಗ್ ಟೆಕ್ನಿಕ್ಸ್ ಅನ್ನೋದು ಗೊತ್ತಿರಬೇಕು. ಪ್ರೊಫಿಷಿಯನ್ಸಿ ಇನ್ CRM ಆರ್ ಎಲ್ಸ್ ಸಿಮಿಲರ್ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಕಂಪ್ನಿಯಲ್ಲಿ ನೀವು UK ಶಿಫ್ಟ್ ಕೆಲಸ ಮಾಡಬೇಕಾಗಿರುತ್ತೆ. ಲೈಕ್
ಆಫ್ಟರ್ನೂನಿಂದ ಲೈಕ್ ನಮ್ಮ ಕರ್ನಾಟಕ ಟೈಮಿಂಗ್ಸ್ ಎಲ್ಲ ತಿಳ್ಕೊಂಡ್ರೆ, ನಮ್ಮ ಇಂಡಿಯಾ ಟೈಮಿಂಗ್ಸ್ ತಿಳ್ಕೊಂಡ್ರೆ UK ಶಿಫ್ಟ್ಗೆ ಮತ್ತು ನಮ್ಮ ಶಿಫ್ಟ್ಗೆ 5 ಅವರ್ಸ್ ನಮಗೆ ಚೇಂಜ್ ಆಗುತ್ತೆ. ಸೊ 1 PM ಇಂದ ನೀವು ಮಧ್ಯಾಹ್ನ 1 PM ಇಂದ ಸಂಜೆ ಎಷ್ಟೊತ್ತವರೆಗೂ ಇರುತ್ತೋ ಅಷ್ಟೊತ್ತವರೆಗೂ ಈ ಜಾಬ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್, ಓಕೆನಾ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಜುಕೇಷನ್ ಲೆವೆಲ್ ಆಗಿರುತ್ತೆ. ಎಜುಕೇಷನ್ ಲೆವೆಲಲ್ಲಿ ಗ್ರ್ಯಾಜುಯೇಷನ್ ಅನ್ನೋದು ಕಂಪ್ಲೀಟ್ ಮಾಡಿರಬೇಕಂತೆ. ಗ್ರ್ಯಾಜುಯೇಷನಲ್ಲಿ 60% ಆದರೂ ನೀವು ಮಾರ್ಕ್ಸ್ ಅನ್ನೋದು ತೊಗೊಂಡಿರಬೇಕು ಅಂತೇಳಿ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, 3 years ಎಕ್ಸ್ಪೀರಿಯನ್ಸ್ ಇದ್ದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಏನಾದರೂ ನಿಮಗೆ ಟೆಲಿ ಸೇಲ್ಸ್ ಆರ್ ಎಲ್ಸ್ ಸಿಮಿಲರ್ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಇದ್ದರೆ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ಅಥವಾ ಹಾಸ್ಪಿಟಾಲಿಟಿ, ಬಿಸ್ನೆಸ್ ಡೆವಲಪ್ಮೆಂಟ್, ಕಸ್ಟಮರ್ ಸರ್ವಿಸಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆ. ಮತ್ತು ನಿಮಗೆ ಇವ್ರ ಕಡೆಯಿಂದ ಏನು ಸಿಗುತ್ತೆ ಅಂದರೆ ಕೆರಿಯರ್ ಗ್ರೋತ್ ಅನ್ನೋದು ಚೆನ್ನಾಗಿರುತ್ತಂತೆ, ಮತ್ತು ಅಮೇಝಿಂಗ್ ವರ್ಕ್ ಕಲ್ಚರ್ ಅನ್ನೋದು ಇರುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಎಂಪ್ಲಾಯಿ ವೆಲ್ ಬೀಯಿಂಗ್ ಪಾಲಿಸೀಸ್ ಅನ್ನೋದು ಕೊಟ್ಟಿರ್ತಾರೆ ಅಂತ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಕಂಪ್ನಿ, ಫ್ರೆಂಡ್ಲಿಯಾಗೇ ಇರ್ತಾರೆ, ಟ್ರೈನಿಂಗ್ ಸಹ ಕೊಡ್ತಾರೆ. ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮಲ್ಲಿ ಚೆಕ್ ಮಾಡ್ಬೋದು, ಬೇಸಿಕ್ ಡೀಟೇಲ್ಸ್ನ ಕೇಳ್ತಾರೆ. ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಇದೆ ಅಲ್ವಾ, ಅಪ್ಲೋಡ್ ರೆಸ್ಯೂಮ್ನ ಇಲ್ಲಿದೆ ಅದನ್ನು ಕ್ಲಿಕ್ ಮಾಡಿ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ಆರ್ PDF ಏನಿದ್ರೂ ಪರವಾಗಿಲ್ಲ, ರೆಸ್ಯೂಮ್ ಅನ್ನೋದು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಫಸ್ಟ್ ನೇಮ್ ಆಗಬೇಕಂತೆ, ಲಾಸ್ಟ್ ನೇಮ್, ಮಿಡಿಲ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ಮತ್ತು ಜೆಂಡರ್ ಯಾವುದು ಅನ್ನೋದು ಹಾಕಬೇಕಾಗಿರುತ್ತೆ. ನಿಮ್ಮ ಹತ್ರ ಏನಾದರೂ ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಸಹ ನೀವು ಇಲ್ಲಿ ಹಾಕ್ಬೋದು ಅಂತ ಕೊಟ್ಟಿದ್ದಾರೆ. ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕಿ, ಇಲ್ಲ ಅಂದರೆ 0 ಅಂತ ಮೆನ್ಷನ್ ಮಾಡಿ. ಕರೆಂಟ್ ಸ್ಯಾಲ್ರಿ ಏನಾದರೂ ಬರ್ತಿದ್ರೆ ಅದನ್ನು ಹಾಕಿ, ಇಲ್ಲ ಬರ್ತಿಲ್ಲ ಅಂದರೆ 0 ಅಂತ ಮೆನ್ಷನ್ ಮಾಡಿ. ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿಯಲ್ಲಿ ನೀವು ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದು ಹಾಕಬೇಕಾಗಿರುತ್ತಂತೆ. ನೆಕ್ಸ್ಟ್ ಇಲ್ಲಿ ಅವೈಲೇಬಲ್ ಟು ಜಾಯ್ನ್ ಇನ್ ಡೇಸ್ ಅಂತ ಕೊಟ್ಟಿದ್ದಾರೆ. ನೀವು ಇಮಿಡಿಯೇಟ್ ಜಾಯ್ನರ ಆರ್ ಎಲ್ಸ್ ನಿಮಗೇನಾದರೂ ಟೈಮ್ ಬೇಕಾ ಅಂತ ಹೇಳ್ತಿದ್ದಾರೆ. ನೀವು ಇಮಿಡಿಯೇಟ್ ಜಾಯ್ನರ್ಸ್ ಇವರು ತುಂಬ ಹೈರ್ ಮಾಡ್ತಿದ್ದಾರೆ. ಸೊ 1 ಡೇಯಲ್ಲಿ ನಾವು ಜಾಯ್ನ್ ಆಗ್ತೀವಿ ಅಂತ ಇಲ್ಲಿ ಹಾಕಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಗೈಸ್. ಪ್ರಿಫರ್ಡ್ ಲೊಕೇಶನ್ ಕೇಳ್ತಿದ್ದಾರೆ. ಪ್ರಿಫರ್ಡ್ ಲೊಕೇಶನ್ ಬಂದುಬಿಟ್ಟು ಇದು ರಿಮೋಟ್ ಆಗಿರುತ್ತೆ. ರಿಮೋಟ್ ಅಂತ ಕ್ಲಿಕ್ ಮಾಡಿ. ಕರೆಂಟ್ ಲೊಕೇಶನ್ ಯಾವುದು ನಿಮ್ಮದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಕರ್ನಾಟಕ ಅಂತ ಹಾಕಿ, ಬ್ಯಾಂಗ್ಳೂರು ಕರ್ನಾಟಕ ಅಂತ ಆಗಬೇಕಾಗಿರುತ್ತೆ. ನಿಮ್ಮ ಸ್ಟೇಟ್ ಅನ್ನೋದು ಮೆನ್ಷನ್ ಮಾಡಬೇಕಾಗಿರುತ್ತೆ. ಮತ್ತು ಏನಾದರೂ ಸ್ಕಿಲ್ಸ್ ಏನಾದರೂ ಇದ್ದರೆ ಬೇರೆ ಅದನ್ನು ಹಾಕಿ ಮತ್ತು ಇಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಕ್ಯಾಪ್ಚಾ ಇದೆ ಅಲ್ವಾ, ಅದನ್ನು ಸಹ ಇಲ್ಲಿ ಟೈಪ್ ಮಾಡಿ ಅಪ್ಲೈ ನಾವು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಸಿಂಪಲ್ ವರ್ಕ್ ಆಗಿರುತ್ತೆ. ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಆದರೂ ಪರವಾಗಿಲ್ಲ ಅಂತ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿ. ಲೈಕ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದಾಗೆಲ್ಲ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ಕರೆಕ್ಟಾಗಿರೋ ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಕೊಡಿ, ಖಂಡಿತ HR ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು.